ಈ ಆಕರ್ಷಕವಾದ ಸಾರನ್ನು ಯಾವುದರಿಂದ ಮಾಡಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ. ನಿಜವಾಗ್ಲೂ ನಾನು ಹೇಳ್ತೀನಿ, ನೀವು ನಂಬೋದಿಲ್ಲ. ಆದರೆ ಇದನ್ನು ರುಚಿ ನೋಡಿದ್ರೆ ಮಾತ್ರ ನೀವು ಮತ್ತೆ ಮಾಡ್ದಲೇ ಬಿಡೋದೇ ಇಲ್ಲ. ಇದನ್ನು ನಾನೇ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೆ ನೀವು ಎಲ್ಲರೂ ಮಾಡಲಿ ಅಂತ ನಾನು ಇದನ್ನು ನಿಮ್ಗೆ ಹಂಚ್ತಾ ಇದ್ದೀನಿ. ಖಂಡಿತ ನೀವು ಮಾಡೇ ಮಾಡ್ತೀರಾ ಎಲ್ಲರೂ ಅನ್ನೋ ಭರವಸೆ ನನಗಿದೆ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಈಗ ನೋಡಿ, ನಾನು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಆರು ಹಾಕಿ ನೋಡಿ, ಇದರಲ್ಲೊಂದು ಸ್ವಲ್ಪನೂ ತೇವ ಇಲ್ಲ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಇಟ್ಕೊಂಡು ಇದನ್ನ ಹೆಚ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ ಜೊತೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಕು. ಅಷ್ಟು ದೊಡ್ಡ ಚಮಚದಲ್ಲಿ ತೆಂಗಿನ ತುರಿ, ಅಷ್ಟೇ ಹುರಿದಿರೋ ಕಡಲೆಕಾಯಿ ಬೀಜ, ಮತ್ತು 1 ಟೊಮೆಟೊ, ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಜೀರಿಗೆ, ಒಣಮೆಣಸಿನ್ಕಾಯಿ, ಎಳ್ಳು, ಕರಿಬೇವು ಮತ್ತು ಸಾಸಿವೆ ಹಾಕ್ಕೊಳ್ತೀನಿ. ಮತ್ತು ಮೆಣಸು, ಅರಿಶಿಣದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಮತ್ತು ಬೆಲ್ಲ, ಇಷ್ಟು ಬೇಕಿದಕ್ಕೆ. ಎಣ್ಣೆಗೆ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಹೆಚ್ಚಿರೋ ಸೊಪ್ಪು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೊಳ್ತೀನಿ. ಇಷ್ಟು ಹುರಿದಿದ್ದೀನಿ. ಈಗ ಇದಕ್ಕೆ ಹೆಚ್ಚಿರೋ ಟೊಮೆಟೊನ ಹಾಕ್ಕೊಂಡು ಮತ್ತು ಸ್ವಲ್ಪ ಹುರಿಯೋಣ. ಟೊಮೆಟೊ ಕೂಡ ಸ್ವಲ್ಪ ಹಸಿ ಎಲ್ಲ ಹೋಗಲಿ, ಸ್ವಲ್ಪ ಮೆತ್ತಗಾಗಲಿ. ಇದಕ್ಕೆ ಉಪ್ಪನ್ನು ಹಾಕ್ಕೋಬಹುದು, ಬೇಗ ಮೆತ್ತಗಾಗುತ್ತೆ ಟೊಮೆಟೊ ಆವಾಗ. ಇಷ್ಟು ಮೆತ್ತಗಾದ್ಮೇಲೆ ಈ ಧನಿಯಾ ಪುಡಿ ಮತ್ತು ಮೆಣಸು ಪುಡಿ, ಅರಿಶಿನ ಹಾಕ್ಕೊಂಡು ಒಂದು ಸುತ್ತು ಹುರಿದು ತಣ್ಣಗೆ ಮಾಡ್ಕೊಳ್ಳೋಣ. ಹುರಿದಿದ್ದೆಲ್ಲ ಆಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ, ತೆಂಗಿನ ತುರಿ ಮತ್ತು ಕಡಲೆ ಬೀಜ ಇಷ್ಟು ಮಾತ್ರ ಹಾಕ್ಕೊಂಡು ಮೊದಲು ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ರುಬ್ಬಿದ್ದಾಗಿದೆ. ಈಗ ಹುರ್ಕೊಂಡಿದ್ದನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಈಗ ರುಬ್ಬಿದ್ದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಜಾರ್ ತೊಳೆದಿದ್ದ ನೀರನ್ನು ಎಲ್ಲ ಕುಡಿಯೋ ನೀರೇ ಹಾಕ್ಕೊಂಡಿದ್ದೀನಿ, ಹಸಿದು ಮಾಡ್ತಾ ಇರೋದ್ರಿಂದ. ಮತ್ತು ಈಗ ಹುಣಸೆ ರಸನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ತರಿಯಾಗಿರೋದನ್ನು ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಒಂದು ಬಡಿಸೋ ಚಮಚ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಬಿಟ್ಟಿದೆ. ಇದು ಈರುಳ್ಳಿ ಆಪ್ಷನಲ್ಲು. ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಇಲ್ಲದೆ ಕೂಡ ಹಾಗೆ ಮಾಡ್ಕೋಬಹುದು ಸಾರನ್ನ. ಈರುಳ್ಳಿ ಇಷ್ಟು ಫ್ರೈ ಆಗಬೇಕು, ಅವಾಗ ಚೆನ್ನಾಗಿರುತ್ತೆ. ಇವಾಗ ನಾವು ಜೀರಿಗೆ ಮತ್ತು ಎಳ್ಳನ್ನು ಹಾಕ್ಕೊಂಡು ಅದು ಸ್ವಲ್ಪ ಚಿಟ ಅನ್ನೋವರೆಗೂ ಹುರ್ಕೊಳ್ಳೋಣ. ಇಷ್ಟು ಫ್ರೈ ಆಗಲಿ ಸಾಕು. ಈಗ ಒಲೆ ಆರಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಸಾರು ಹಾಕೋಣ. ನೋಡಿ, ಇವಾಗ ಸಾರು ಎಷ್ಟು ಆಕರ್ಷಕವಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಬಸಳೆ ಸೊಪ್ಪು ಎಷ್ಟು ಒಳ್ಳೆಯದು ಅಂತ ತುಂಬಾ ಜನಕ್ಕೆ ಗೊತ್ತಿದೆ ಅಂತ ನನಗೆ ಗೊತ್ತು. ಬಾಯಿ ಹುಣ್ಣು ಕೂಡ ಒಳ್ಳೆಯದು. ಕೆಲವು ಸಲ ಕೀಮೋಥೆರಪಿ ತಗೊಳ್ತಾರವ್ರು ಕೂಡ ದಿನಾಗಲೂ ಈ ಹಸಿ ಎಲೆಯನ್ನು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಒಳ್ಳೆ ವಿಟಮಿನ್ಸ್ ಕೂಡ ಇದೆ. ಇದು ಒಂಚೂರು ಅಂಟು ಕೂಡ ಆಗಿಲ್ಲ ನಾನೀಗ ಮಾಡಿರೋದು, ನೀವು ನೋಡಿದ್ದೀರಾ. ಈಗ ಕುದಿಸಿ ಕೂಡ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಎಳ್ಳು ಬೇಡ ಅನ್ನೋರು ಬಿಡಬಹುದು, ಅದು ಕೂಡ ಆಪ್ಷನಲ್ಲು. ಇದು ಹಸಿ ಸಾರು. ಮತ್ತು ರಾತ್ರಿವರೆಗೂ ಇರಬೇಕು ಅಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಇರಲ್ಲ, ಅದರಿಂದ ಕುದಿಸಿದ್ದು ಕೂಡ ಮಾಡ್ಬೋದು. ಇದನ್ನು ಕುದಿಸಿಟ್ಟಿದ್ದೀನಿ ಇವಾಗ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.